Today we will discuss another problem related to contract costing. So here they have given the information related to Arun. So construction of building for 10 lakh. So this 10 lakh is a contract price and the contractee agreeing to pay 90% of the work certified. ನಿಮಗೆಲ್ಲ ಗೊತ್ತಿರೋಂಗೆ ವರ್ಕ್ ಸರ್ಟಿಫೈಡ್ ಅವೆಲ್ಲ 100% ಆಗಿರುತ್ತೆ. ಅದರಲ್ಲಿ ವರ್ಕ್ ಸರ್ಟಿಫೈಡಲ್ಲಿ 90% ಕೊಡ್ತಾನೆ ಅಂತ ಹೇಳೋದು. ಸೊ ದಟ್ ಈಸ್ ಎ ಕ್ಯಾಶ್ ರೇಷ್ಯೂ. ಸೊ ಕ್ಯಾಶ್ ರೇಷ್ಯೂನ ಪರ್ಸೆಂಟೇಜ್ ರೂಪದಲ್ಲಿ ಕೊಟ್ಟಿರ್ತಾರೆ. ಲಾಸ್ಟ್ ಪ್ರಾಬ್ಲಮಲ್ಲಿ ಕ್ಯಾಶ್ ರೇಷ್ಯೂ ಕೊಟ್ಟಿದ್ರು, ಅಮೌಂಟ್ ಕೊಟ್ಟಿದ್ರು. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಓನ್ಲಿ ದಿ ಕ್ಯಾಶ್ ರೇಷ್ಯೂ ಇನ್ ಪರ್ಸೆಂಟೇಜ್. ಸೊ ದಟ್ ಈಸ್ 90%. ಸೊ ಅನದರ್ ಇನ್ಫಾರ್ಮೇಷನ್ ಮೆಟೀರಿಯಲ್ 1,20,000. ಸೊ ಮೆಟೀರಿಯಲ್ ದಟ್ ಹ್ಯಾವ್ ಬೀನ್ ಪರ್ಚೇಸ್ಡ್. ಸೊ ದಟ್ ಈಸ್ ಎಕ್ಸ್ಪೆನ್ಸಸ್. So for the construction purpose, labor is 1,50,000. Machinery 30,000 what they have been purchased, that is also expenses and other expenses. These four items will come in the debit side of the contract account. Contract account alli idu debit side barutte. So at the end of the year, nodi illi end of the year annadu important. Contract end of the year, the machinery was valued at rupees 20,000. ನೋಡಿ, ಓಪನಿಂಗ್ ವ್ಯಾಲ್ಯೂ ಆಫ್ ದಿ ಮೆಷಿನರಿ 30,000. ಆ ವರ್ಷ ಎಲ್ಲ ಕನ್ಸ್ಟ್ರಕ್ಷನ್ ಆಗಿದೆಯಲ್ಲ, ಇವಾಗ ಡಿಪ್ರಿಸಿಯೇಷನ್ ಎಲ್ಲ ಆಗಿ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದಿ ಮೆಷಿನರಿ ಈಸ್ 20,000. ಸೊ ಫಾರ್ಮ್ಯಾಟ್ ನೀವು ತೆಗೆದ್ರೆ ಓಪನಿಂಗ್ ವ್ಯಾಲ್ಯೂ ಆಫ್ ದಿ ಫಿಕ್ಸ್ಡ್ ಅಸೆಟ್ ಡೆಬಿಟ್ ಸೈಡ್ ಬರುತ್ತೆ, ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದಿ ಫಿಕ್ಸ್ಡ್ ಅಸೆಟ್ ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಅಟ್ ದ ಎಂಡ್ ಆಫ್ ದಿ ಇಯರ್ ಮೆಷಿನರಿದು ಏನಿದೆಯೋ ಇದು 20,000 ಕ್ರೆಡಿಟ್ ಸೈಡ್ ಬರುತ್ತೆ. ಮೆಟೀರಿಯಲ್ ಅಟ್ ಸೈಟ್. ಸೊ ಇದು ಫಾರ್ಮ್ಯಾಟ್ ತೆಗೆದ್ರೆ ನಿಮಗೆ ಸಿಗುತ್ತೆ. ಮೆಟೀರಿಯಲ್ ಅಟ್ ಸೈಟ್ ಅಂದರೆ at the end of the year, machinery value 20,000 and material at site. ಆ ವರ್ಷ ಏನು ಕನ್ಸ್ಟ್ರಕ್ಷನ್ ಮುಗೀತೋ ಆ ವರ್ಷದ ಎಂಡಿಂಗಲ್ಲಿ ಮೆಟೀರಿಯಲ್ ಎಷ್ಟು ಉಳಿದಿದೆ ಸೈಟಲ್ಲಿ 5,000. ಸೊ ಮೆಟೀರಿಯಲ್ ನಮ್ಮ ಹತ್ರ ಉಳಿದಿದೆ ಅಂದರೆ ಸೊ ದಟ್ ಈಸ್ ಎ ಪ್ರಾಫಿಟ್. ಸೊ ದಟ್ ವಿಲ್ ಕಮ್ ಇನ್ ದಿ ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಸೊ ಅಟ್ ದಿ ಎಂಡ್ ಆಫ್ ದಿ ಇಯರ್ ಮೆಟೀರಿಯಲ್ ಅಟ್ ಸೈಟ್, ಸೊ ಇಟ್ ಈಸ್ ಎ ಪ್ರಾಫಿಟ್ ಫಾರ್ ದಿ ಕಾಂಟ್ರಾಕ್ಟರ್. ಸೊ ದಟ್ ವಿಲ್ ಕಮ್ ಇನ್ ದಿ ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ವರ್ಕ್ ಸರ್ಟಿಫೈಡ್, ಇಲ್ಲಿ ಅವನೇ ಅಮೌಂಟ್ ಕೊಟ್ಬಿಟ್ಟಿದ್ದಾನೆ. ಸೊ ಇನ್ ಲಾಸ್ಟ್ ಪ್ರಾಬ್ಲಮ್ ವಿ ಹ್ಯಾವ್ ಬಿನ್ ಕ್ಯಾಲ್ಕುಲೇಟೆಡ್ ದಿ ವರ್ಕ್ ಸರ್ಟಿಫೈಡ್, ಬಟ್ ಇನ್ ದಿಸ್ ಪ್ರಾಬ್ಲಮ್ ಡೈರೆಕ್ಟ್ಲಿ ದೇ ಹ್ಯಾವ್ ಗಿವನ್ ದಿ ವರ್ಕ್ ಸರ್ಟಿಫೈಡ್ rupees 4 lakh. ನಿಮ್ಗೆ ಗೊತ್ತಿರೋ ಹಾಗೆ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಹೆಡ್ಡಿಂಗಲ್ಲಿ ಬರುತ್ತೆ. ಸೊ ದಟ್ ಈಸ್ ಇನ್ ದಿ ಕ್ರೆಡಿಟ್ ಸೈಡ್. ಸೊ ವೆನ್ ಯು ಆರ್ ಡೂಯಿಂಗ್ ದಿ ಪ್ರಾಬ್ಲಮ್, ಕೀಪ್ ದಿ ಫಾರ್ಮ್ಯಾಟ್ ವಿತ್ ಯುವರ್ ಸೆಲ್ಫ್. ಸೊ ಪ್ರಿಪೇರ್ ದಿ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಕೇಳಿದ್ದಾರೆ ಆ್ಯಂಡ್ ಆಲ್ಸೋ ಶೋ ದಿ ಪ್ರಾಫಿಟ್ ಆ್ಯಂಡ್ ದಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್. ಸೊ ಕಾಂಟ್ರಾಕ್ಟ್ ಅಕೌಂಟ್ ಇಲ್ಲಿದೆ. ಸೊ ಯಾವ ಐಟಮ್ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ. ಮೆಟೀರಿಯಲ್, ಲೇಬರ್, ಮೆಷಿನರಿ, ಅದರ್ ಎಕ್ಸ್ಪೆನ್ಸಸ್, ಆಲ್ ದೀಸ್ ಆರ್ ಎಕ್ಸ್ಪೆನ್ಸಸ್ ವಿಲ್ ಕಮ್ ಇನ್ ದಿ ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಎರಡು ಯಾವ್ದಾದ್ರು ಬರುತ್ತೆ, ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್. ಸೊ ಇನ್ ದಿಸ್ ಪ್ರಾಬ್ಲಮ್ ವರ್ಕ್ ಸರ್ಟಿಫೈಡ್ ಹ್ಯಾವ್ ಬಿನ್ ಗಿವನ್ ಬೈ themselves only, that is 4 lakh. Work uncertified is 15,000. ಸೊ ಆವಾಗಲೇ ಹೇಳಿರೋ ಪ್ರಕಾರ ಮೆಷಿನರಿ, ದಿ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದಿ ಫಿಕ್ಸ್ಡ್ ಅಸೆಟ್ ವಿಲ್ ಬಿ ಕಮ್ ಇನ್ ದಿ credit side of the contract account and material at site, so that will also come on the credit side of the contract account. If you make the balance, you will get the notional profit, so that is 50,000. ಸೊ ಇದು ಹೇಗೆ ಗೊತ್ತಾಗುತ್ತೆ ಇದು ಕಾಂಟ್ರಾಕ್ಟ್ ವರ್ಷ ಮುಗ್ದಿದೆಯೋ ಇಲ್ವೋ ಅಂದರೆ, ಸೊ ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಸರ್ಟಿಫೈಡ್, ಅನ್ಸರ್ಟಿಫೈಡ್ ಕೊಟ್ಟಿದ್ದಾನೆ ಅಂದರೆ ದಟ್ ಮೀನ್ಸ್ ದಿ ಕಾಂಟ್ರಾಕ್ಟ್ ಹ್ಯಾವ್ ನಾಟ್ ಬೀನ್ ಕಂಪ್ಲೀಟೆಡ್, ಸ್ಟಿಲ್ ಇಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ನೋಷನಲ್ ಪ್ರಾಫಿಟ್, ಸೊ ದಟ್ ವಿಲ್ ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ ಆ್ಯಂಡ್ ರಿಸರ್ವ್. ಹೇಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಅನ್ನೋದು ಇಲ್ಲಿ ತೋರಿಸ್ತೀನಿ. ಸೊ ವಿ ಹ್ಯಾವ್ ಟು ಅಪ್ಲೈ ದಿ ರೂಲ್ಸ್. ಸೊ ರೂಲ್ಸ್ನ ಅಪ್ಲೈ ಮಾಡೋದಕ್ಕೆ, ಸೊ ಫಸ್ಟ್ ವಿ ಹ್ಯಾಡ್ ಟು ಫೈಂಡ್ ಔಟ್ ದಿ ಪರ್ಸೆಂಟೇಜ್. ಸೊ ಲಾಸ್ಟ್ ಪ್ರಾಬ್ಲಮಲ್ಲೇ ಹೇಳಿದ್ದೀನಿ, ಪರ್ಸೆಂಟೇಜ್ ವರ್ಕ್ ಸರ್ಟಿಫೈಡ್ನ ಕಾಂಟ್ರಾಕ್ಟ್ ಪ್ರೈಸ್ ಜೊತೆ ಕಂಪೇರ್ ಮಾಡ್ತೀವಿ. ಸೊ ವರ್ಕ್ ಸರ್ಟಿಫೈಡ್ 4 lakh, ಕಾಂಟ್ರಾಕ್ಟ್ ಪ್ರೈಸ್ ಇಸ್ 10 lakhs. ದ ಪರ್ಸೆಂಟೇಜ್ ವಿಲ್ ಬಿ 40%. ಸೊ ರೂಲ್ಸ್ ನೀವು ಒಂದು ಕಡೆ ಬರ್ಕೊಂಡಿದ್ರೆ, ಸೊ ಯು ವಿಲ್ ಗೆಟ್ ದಿ ರೂಲ್ಸ್. ದಿ ಸೆಕೆಂಡ್ ರೂಲ್ಸ್ ವಿಲ್ ಬಿ ಅಪ್ಲೈಡ್. ವಾಟ್ ವಿಲ್ ಬಿ ದಿ ಸೆಕೆಂಡ್ ರೂಲ್ಸ್? ಸೊ ಮೋರ್ ದ್ಯಾನ್ 25%, ಲೆಸ್ ದ್ಯಾನ್ 50%. ಸೊ ಇಲ್ಲಿ 40% ಇರೋದ್ರಿಂದ ಸೊ ಯಾವ ರೂಲ್ಸ್ ಅಪ್ಲೈ ಆಗುತ್ತೆ? ಸೆಕೆಂಡ್ ರೂಲ್ಸ್. ನೋಷನಲ್ ಪ್ರಾಫಿಟ್ 1/3 ಇಂಟು ಕ್ಯಾಶ್ ರೇಷ್ಯೂ. ಸೊ 50,000. ಸೊ ಕ್ಯಾಶ್ ರೇಷ್ಯೂ, ಸೊ ದಟ್ ಈಸ್ 90,000. ಕ್ಯಾಶ್ ರೇಷ್ಯೂನ ಇಲ್ಲಿ 90% ಮಾಡ್ಕೊಳ್ಳಿ. So then if you distribute, you will get 15,000 and 35,000. So make it cash ratio, that is 90%, not 90,000.
ಸೊ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 15,000 ಬರುತ್ತೆ, 35,000 ಬರುತ್ತೆ. ಸೊ ವಾಟ್ ಹ್ಯಾವ್ ಬೀನ್ ಡಿಸ್ಟ್ರಿಬ್ಯೂಟೆಡ್, ನೋಷನಲ್ ಪ್ರಾಫಿಟ್ನ ಬ್ರಾಡ್ ಡೌನ್ ಮಾಡ್ಕೊತೀವಿ. ಸೊ ದಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ 15,000, 35,000. ಥ್ಯಾಂಕ್ ಯು ಸ್ಟೂಡೆಂಟ್.